ನಾನು ಇವತ್ತಿನ ದಿನ ನಿಮಗೆ ಒಂದೊಳ್ಳೆ ಚಾಟ್ಸ್ ರೆಸಿಪಿನ ತೋರಿಸ್ಕೊಡ್ತೀನಿ. ಈ ಚಾಟ್ ಬಂದು ತುಂಬಾ ರುಚಿಯಾಗಿರುತ್ತೆ. ಮೆಣಸಿನಕಾಯಿ ಬಜ್ಜಿ ಸ್ಟಫಿಂಗ್ ನಿಮಗೆ ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ. ಇದನ್ನು ಮಳೆ ಬರಬೇಕಾದ್ರೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ, ಹಾಗೆ ನಾವು ಹೊರಗಡೆ ಟ್ರಿಪ್ ಹೋಗ್ತೀವಿ ಅಂದರೆ ಈ ರೀತಿ ಮಾಡಿ ತೊಗೊಂಡೋದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ಮೆಣಸಿನಕಾಯಿ ಸ್ವಲ್ಪ ಫ್ಲಫಿಯಾಗಿ ಬರೋದಕ್ಕೆ ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತ ಕೆಲವು ಟ್ರಿಕ್ಸ್ನ ಹೇಳ್ತೀನಿ. ಬನ್ನಿ, ಮೊದಲಿಗೆ ನಾನು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಹಾಗೆ ಒಂದು 3/4 ಚಮಚ ಖಾರ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಕಾಳು, ಹಾಗೆ ಒಂದು ಸ್ವಲ್ಪ ಸೋಡಾ ಪುಡಿ, ಇಷ್ಟನ್ನ ಹಾಕಿ ನಾನು ಸೈಡಿಗೆ ಎತ್ತಿಟ್ಕೊತೀನಿ. ನಾನು ಯಾವಾಗಲೂ ಅಷ್ಟೇ ಈ ಥರ ಮಿರ್ಚಿ ಬಜ್ಜಿ ಮಾಡಬೇಕಾದ್ರೆ ಸ್ಟಫಿಂಗ್ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದನ್ನು ನಾವು ಹಾಗೆ ಡೈರೆಕ್ಟಾಗೂ ತಿನ್ಬೋದು, ಬಟ್ ಸ್ಟಫಿಂಗ್ ಮಾಡಿ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನಾನು ಎಲ್ಲನೂ ಐಟಮ್ ಹಾಕ್ಕೊಂಡು ಒಂದು ಸೈಡಿಗೆ ಇಟ್ಕೊತೀನಿ. ಇವಾಗ ಸ್ಟಫಿಂಗ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಕೂಡ ಮೊದಲಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೊಟೊ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಸೈಡಿಗೆ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಸಂಜೆ ಟೈಮಲ್ಲಿ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಗೆಸ್ಟ್ ಬಂದಾಗ ಎಲ್ಲ, ನಮ್ಮ ಬ್ಯಾಂಗ್ಳೂರಲ್ಲಂತೂ ಇದು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀರಾ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ನೀವು ತುಂಬ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇದಂತೂ ತುಂಬಾ ಇಷ್ಟ. ಇಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಇಷ್ಟನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಿಂಬೆ ರಸನ ಹಾಕ್ಕೊಂಡು ಒಂದು ಸ್ವಲ್ಪ ಚಾಟ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮಿರ್ಚಿ ಬಜ್ಜಿಗೆ ಒಳಗಡೆ ತುಂಬುವಂಥ ಸ್ಟಫಿಂಗ್ ರೆಡಿ ಇದೆ. ಈ ಸ್ಟಫಿಂಗೇ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇದಕ್ಕೆ ನೀವು ಹಾಗೆ ಡೈರೆಕ್ಟಾಗೇ ನೀವು ಬೇಲ್ಪುರಿ ಮಾಡ್ಕೋಬೇಕು ಅಂದ್ರೂ ಇದೇ ಸ್ಟಫಿಂಗಲ್ಲೇ ಮಾಡ್ಕೋಬೋದು ಟ್ರಾವೆಲ್ ಟೈಮಲ್ಲಿ ಹಾಗೆ ಕ್ಯಾರಿ ಮಾಡಿದ್ರೆ. ಇಲ್ಲಿ ನಾನು ಈ ರೀತಿಯಾಗಿ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಅಂತಲೇ ಮೆಣಸಿನ್ಕಾಯಿನ ತೊಗೊಂಬಂದಿದ್ದೀನಿ. ಇವಷ್ಟು ಖಾರ ಇಲ್ಲ, ಇದಕ್ಕೆ ಪರ್ಫೆಕ್ಟಾಗಿ ಇದೆ. ನಾನು ಇದನ್ನು ಒಂದು ಮೀಡಿಯಮ್ ಸೈಜ್ ಉದ್ದದಷ್ಟು ಕಟ್ ಮಾಡಿಕೊಂಡು ಹಾಗೆ ಮಧ್ಯದಲ್ಲಿ ಈ ರೀತಿಯಾಗಿ ಇನ್ನೊಂದು ಸಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ನಾವು ಸ್ಟಫಿಂಗ್ ಮಾಡೋದಕ್ಕೆ ಹಾಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಪೈಸಿ ಏನೂ ಇರೋದಿಲ್ಲ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಫೈನಲಾಗಿ ನಾನು ಇವಾಗ ಏನು ಬ್ಯಾಟರ್ ರೆಡಿ ಮಾಡೋದಕ್ಕೆ ಮಿಕ್ಸಿಗೆ ಇಟ್ಟಿದ್ದೆ ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಲ್ಸ್ಕೊತೀನಿ. ಇದನ್ನು ನೀವು ಒಂದೇ ಸಲ ನೀರು ಹಾಕ್ಕೋಬೇಡಿ, ಒಂದು ಸ್ವಲ್ಪ ವಾರ್ಮ್ ವಾಟರ್ ತಗೊಳ್ಳಿ. ತಣ್ಣೀರಲ್ಲಿ ಕಾಲಿಸ್ಬೇಡಿ, ತುಂಬ ಕೋಲ್ಡ್ ಇರೋ ವಾಟರಲ್ಲಿ ಕಾಲಿಸೋದಕ್ಕೆ ಹೋಗಬೇಡಿ. ವಾರ್ಮ್ ಆಗಿರೋ ವಾಟರ್ನ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ಥರ ಗಂಟುಗಳಿರಬಾರ್ದು. ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮೆಣಸಿನಕಾಯಿ ಬಜ್ಜಿ ತುಂಬ ಫ್ಲಫಿಯಾಗಿ, ತುಂಬ ದಪ್ಪ ಆಗಿ ಚೆನ್ನಾಗಿ ಬರಬೇಕು ಸ್ಮೂತಾಗಿ ಅಂತ ಅಂದರೆ ಲಾಸ್ಟಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3-4 ನಿಮಿಷ ಇದನ್ನು ಸೈಡಿಗೆ ಎತ್ತಿಡಿ. ಆವಾಗ ಬ್ಯಾಟರ್ ತುಂಬ ಚೆನ್ನಾಗಿ ಹದವಾಗಿರುತ್ತೆ, ಹಾಗೆ ಫ್ಲಫಿಯಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಇಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾವು ಹಿಟ್ಟು ಹಾಕಿದ ತಕ್ಷಣ ಅದು ಮೇಲಕ್ಕೆ ಇದ್ದರೆ ಚೆನ್ನಾಗಿ ರೆಡಿ ಇದೆ ಅಂತ, ಎಣ್ಣೆ ರೈಟ್ ಟೆಂಪ್ರೇಚರಲ್ಲಿದೆ ಅಂತ. ಸೊ ಇವಾಗ ನಾನು ಒಂದೊಂದೇ ಮೆಣಸಿನ್ಕಾಯಿನ ಎದ್ದಾಕ್ತಾ ಹೋಗ್ತೀನಿ. ಸೊ ನೀವು ನೋಡ್ಬೋದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದಾಗ ಚೆನ್ನಾಗಿ ಅಂಟ್ಕೊಳುತ್ತೆ, ಹಾಗೆ ಬಿಡೋದಿಲ್ಲ. ತುಂಬ ಶೇಪ್ ಕೂಡ ನೀಟಾಗಿ ಬರ್ತವೆ. ಗ್ಯಾಸ್ ಉರಿ ಕೂಡ ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇನೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಇದು ಫ್ಲಫಿಯಾಗಿ ಬರಬೇಕು ಅಂತಂದರೆ ತುಂಬ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಆವಾಗ ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಎಷ್ಟು ಬೆಂದಿರುತ್ತೋ ಅಷ್ಟೇ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಅವಾಗೇ ತೆಗೆದುಬಿಡಿ. ಸೊ ನಾವು ಅದನ್ನು ಆಚೆ ತೆಗೆದಾಗ ಸ್ವಲ್ಪ ಹೊತ್ತಲ್ಲೇ ಅದು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಇರುತ್ತೆ. ಸೊ ಆ ಒಂದು ಅದಕ್ಕೆ ನಾವು ಇದನ್ನು ಮಾಡ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ ಕೂಡ ಅಷ್ಟೇ, ಇಷ್ಟು ಚೆನ್ನಾಗಿ ಖಾರ ಇಲ್ಲದೆ ಇರೋದನ್ನ ಹುಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಅದನ್ನು ಚೆನ್ನಾಗಿ ತಿನ್ಕೋಬೇಕು ಅಂತಂದರೆ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಸೊ ಈ ರೀತಿಯಾಗಿ ಉಲ್ಟಾ ಮಾಡ್ತಾ ಸ್ವಲ್ಪ ಒಳಗೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ಸ್ಟಫಿಂಗ್ನ ತುಂಬಿದಾಗ ಕೂಡ ಅಷ್ಟೇ, ಅದು ಖಾರ ಇದ್ದರೂ ಕೂಡ ಸ್ವಲ್ಪ ಮಸಾಲ ಎಲ್ಲ ಇರೋದ್ರಿಂದ ನಿಮಗೆ ಖಾರ ಕೂಡ ಅಷ್ಟು ಅನಿಸೋದಿಲ್ಲ. ಸೊ ನೋಡಿ, ಈ ರೀತಿಯಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು. ಸೊ ಇದಾದ ನಂತರ ಇದನ್ನು ತೆಗೆದುಬಿಡೋಣ 1 by 1.
ಬಿಸಿ ಬಿಸಿಯಾಗಿ ರುಚಿಯಾಗಿರೋವಂಥ ಗರಿ ಗರಿ ಆಗಿರೋವಂಥ ಮೆಣಸಿನಕಾಯಿ ಬಜ್ಜಿ ರೆಡಿ ಇದೆ. ನೀವು ಇದನ್ನ ಚಿತ್ರಾನ್ನ ಜೊತೆ ಹಾಗೆ ಮಂಡಕ್ಕಿ ಒಗ್ಗರಣೆ ಜೊತೆ ಎಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಇನ್ನೂ ಯಮ್ಮಿಯಾಗಿ ಮಾಡ್ಕೋಬೇಕು, ಇನ್ನೂ ತುಂಬ ಟೇಸ್ಟಿಯಾಗಿರಬೇಕು ಅಂತಂದರೆ ನಾನು ಮಾಡಿರೋವಂಥ ಸ್ಟಫಿಂಗ್ ಕೂಡ ತುಂಬ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಮೆಣಸಿನ್ಕಾಯಿ ಬಜ್ಜಿನ ಬಿಸಿ ಬಿಸಿ ಇರಬೇಕಾದ್ರೆ ಈ ರೀತಿ ಸ್ಟಫ್ ಮಾಡಿಕೊಂಡು ಒಂದ್ಸಲ ತಿನ್ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಈ ರೆಸಿಪಿನ ನಿಮಗೆ ತೋರಿಸಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ.